ನಿತೇಶ ಮೊದಲ ಸ್ಕಾರಿಕ ಭಾಗವನ್ನು ಕಂಡುಕೊಳ್ತಾ ಇದ್ದಾನೆ ಭಾಗ್ಯ ಗ್ಲಾಡಿಯೇಟರ್ಸ್ ಪರವಾಗಿ. ಬ್ಯಾಟ್ಸ್ಮನ್ ವಿತೇಶ್ ಅಂಡ್ ವಿವೇಕ ಮೊದಲ ಹಂತ ದಾಂಡಿಗರು ಆಡ್ತಾ ಇದ್ದಾರೆ. ಈ ಬಾರಿ ವಿದ್ಯಾರ್ಥಿ ಸಂಘ ಕೂಳೂರಿನ ಪರವಾಗಿ 1 ಲಕ್ಷ ರೂಪಾಯಿಗಳ ನಗದಿನ ಇವತ್ತಿನ ದಿನದ ಪಂದ್ಯಾಟ ಫೈನಲ್ ಇವತ್ತೇ ನಡೆಯುತ್ತೆ. ನಿತೇಶ ಅಲೋಕ್ ಇವೆಂಟ್ ಸೆಂಟರ್ ಬಳಸ್ತಾ ಇದ್ದಾರೆ. ಮೊದಲ ಚೆಂಡು ಲೋ ಫುಲ್ ಟಚ್ ಆಗಿ ಬೀಳ್ತಾ ಇದೆ. ಬಹಳ ಸಮರ್ಥ ಹೊಡೆತ ವಿತೇಶ್ ಮುಖ್ಯವಾಗಿ ಲಾಂಗ್ ಆನ್ ಸೀಮರ್ ಕರ್ಮಾಂಗವನ್ನು ಕಾಣ್ತಾ ಇದೆ. ಬೌಂಡ್ರಿ. ಮೊದಲ ಪಂದ್ಯಾಟದಲ್ಲಿ ಬಹಳಷ್ಟು ತಪ್ಪುಗಳನ್ನು ಮಾಡಿದಂತ ವಿದ್ಯಾರ್ಥಿ ಸಂಘ ಕುಳಾಯಿಯ ಒಂದು ತಂಡ ಮೊದಲ ಚೆಂಡಿನಲ್ಲಿ ಇವಾಗ ವಿತೇಶ ಬಹಳಷ್ಟು ಉತ್ತಮರಿತ ಆಟವನ್ನು ಆಡಿದ್ರು. ಬೌಂಡ್ರಿ ದಾಖಲಾಗ್ತಾ ಇದೆ. ತಳ ಮೊತ್ತ 4 ಓಟಗಳು ವಿತೇಶನ ಖಾತೆ ಕೂಡ ಆರಂಭಗೊಳ್ತಾ ಇದೆ. 8 ತಂಡಗಳ ನಡುವಣ ಹಣಾಹಣಿ ಕೂಡ. ಮತ್ತೆ ನಿತೇಶ ಈ ಬಾರಿ ವಿತೇಶ್ಗೆ ಸದಾ ಚೆಂಡು ಮತ್ತೊಂದು ಬಹಳ ಸಮರ್ಥ ಹೊಡೆತ ರಿವರ್ಸ್ ಮುಖ್ಯವಾಗಿ ಬ್ಯಾಕ್ವರ್ಡ್ ಪಾಯಿಂಟ್ ಭಾಗದಲ್ಲಿ ಮತ್ತೊಂದು ಬೌಂಡ್ರಿಯ ಸೇರ್ಪಡೆ ವಿತೇಶನ ಮುಖ್ಯವಾಗಿ. ವಿದ್ಯಾರ್ಥಿ ಸಂಘ ಕೂಡ ಈ ಪಂದ್ಯದ ಬಿರುಸಿನ ಆಟಕ್ಕೆ ಕೈ ಹಾಕ್ತಾ ಇದೆ. ಡೂ ಆರ್ ಡೈ ಸಿಚುವೇಶನ್ ಅಲ್ಲಿ ಆಡ್ತಾ ಇರುವಂತಹ ಒಂದು ತಂಡ. ಮತ್ತೊಂದೆಡೆ ಭಾಗ್ಯ ಕೂಡ ಮೊದಲ ಪಂದ್ಯಾಟವನ್ನು ಕಳ್ಕೊಂಡಿದ್ದಾರೆ. 2 ತಂಡಗಳಿಗೆ ಕೂಡ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಇದಾಗ್ತಾ ಇದೆ. ತಳಮೊತ್ತ 8 ಜೆಪಿ ಪಾರ್ಕ್ ಅಲ್ಲಿ 3 ದಿನಗಳ ಕಾಲದ ಮೊಗವೀರ ಸುವರ್ಣ ಕಪ್ ನಡೀತಾ ಇದೆ. 3ನೇ ಬಾರಿ ನಿತೇಶ ಎಸ್ ಅಂತ ಒಂದು ಚೆಂಡು 5 ಓವರ್ಗಳ ಪಂದ್ಯಾಟ ಇರ್ತದೆ. ವೆರಿ ಫಸ್ಟ್ ಓವರ್ ಮಾತ್ರ ಪವರ್ ಪ್ಲೇ. ಈ ತಣ ಮೊತ್ತ 8 ಓಟವನ್ನು ಮಾತ್ರ ಮೊದಲ 3 ಚೆಂಡುಗಳೇ ದಾಖಲಿಸ್ತಾ ಇದೆ. ಕೂಳೂರು ವಿದ್ಯಾರ್ಥಿ ಸಂಘ ನಾಲ್ಕನೇ ಬಾರಿ ವಿತೇಶನ ದಾಂಡಿನಲ್ಲಿ ಮತ್ತೊಂದು ಭರ್ಜರಿಯ ಹೊಡೆತ ಲಾಂಗ್ ಆಫ್ ಸೀಮಾ ರೇಖೆ ಅವರ ಭಾಗವನ್ನು ಕಾಣ್ತಾ ಇದೆ. ಮತ್ತೆ ಬೌಂಡ್ರಿ. ಈ ಓವರ್ ನಲ್ಲಿ 3ನೇ ಬೌಂಡರಿಯನ್ನು 4ನೇ ಚೆಂಡಿನಲ್ಲಿ ದಾಖಲಿಸಿದ ವಿತೇಶ ಬಿರುಸಿನ ಆಟದ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಮೊದಲ ಪಂದ್ಯಾಟದಲ್ಲಿ ಮಾಡಿದ ಕೆಲವೊಂದು ತಪ್ಪುಗಳೇ ಬಹುಶಃ ಅವರನ್ನ ಈ ಹಂತದಲ್ಲಿ ಪ್ರೆಷರ್ಗೆ ತಲುಪಿಸ್ತಾ ಇದೆ. ಆ ಪ್ರೆಷರ್ ಅನ್ನ ರಿಲೀಸ್ ಮಾಡೋ ಪ್ರಯತ್ನದಲ್ಲಿ ಈಗ ವಿತೇಶ್ ಜೆಪಿ ಪಾರ್ಕ್ ಅಲ್ಲಿ ಆಡ್ತಾ ಇದ್ದಾನೆ ವಿದ್ಯಾರ್ಥಿ ಸಂಘದ ಪರವಾಗಿ. 5ನೇ ಬಾರಿ ಮತ್ತೆ ನಿತೇಶ. ಭಾಗ್ಯ ಗ್ಲಾಡಿಯೇಟರ್ಸ್ನ ಪರವಾಗಿ ಮತ್ತೊಂದು ನಿತೇಶ ಚೆಂಡಿನಲ್ಲಿ ವಿತೇಶ್ ಚೆಂಡಲ್ಲಿ ಚೆಂಡು ರಿವರ್ಸ್ ಶಾಟ್ ಮುಖ್ಯವಾಗಿ ಸಿಕ್ಸರ್ ಅನ್ನುವಂತ ಸೂಚನೆ. ಬೌಂಡ್ರಿ ಅನ್ನುವಂತ ಸೂಚನೆ ಇದೆ. ಬಹಳ ಸುತ್ತಮರಿತ ರಿವರ್ಸ್ ಶಾಟ್. ಈ ಒಂದು ಓವರ್ ಬಹುಶಃ ಪಂದ್ಯದ ಮೇನ್ ಟರ್ನಿಂಗ್ ಪಾಯಿಂಟ್ ಓವರ್ ಆಗುವ ಸೂಚನೆ ಇದೆ. ವಿತೇಶನ ಆರ್ಭಟ ಮುಂದರಿಕೆ ಆಗ್ತಾ ಇದೆ. 4 ಬೌಂಡರಿಯನ್ನು ದಾಖಲಿಸಿದ್ರು. ಮತ್ತೆ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಇನ್ನಿಂಗ್ಸಿನ ಮೊದಲ ಓವರ್ ಕೊನೆಯ ಹಂತದಲ್ಲಿ ಮಿಡ್ ಆಫ್ ಭಾಗದಲ್ಲಿ ಒಂದು ಕ್ಯಾಚ್ ಮುಖ್ಯವಾಗಿ ವಿತೇಶನ ಆಟ ಮುಕ್ತಾಯವಾಗ್ತಾ ಇದೆ. ವಿದ್ಯಾರ್ಥಿ ಸಂಘ 16ಕ್ಕೆ 1. ಆಟಗಾರರ ಗಮನಕ್ಕೆ, ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸದೇ ಇದ್ದ ಆಟಗಾರರು ಆದಷ್ಟು ಶೀಘ್ರ ನಮ್ಮ ಭೋಜನಾಲಯಕ್ಕೆ ತಲುಪಿ ಮಧ್ಯಾಹ್ನದ ಭೋಜನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸಿದ್ದೇವೆ. ಹಾಗೆ ಸ್ವಯಂ ಸೇವಕರು ಕೂಡ ಭೋಜನವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. 5 ಓವರ್ಗಳಿಗೆ ಓನ್ಲಿ ಫಾರ್ 20 ಮಿನಿಟ್ಸ್ ಮಾತ್ರ ಇರುತ್ತೆ. ಗಮನದಲ್ಲಿ ಇಟ್ಕೊಳ್ಳಿ. ದೀಕ್ಷಿತ್ ಹೊಸ ದಾಂಡಿಗನ ಸೇರ್ಪಾಡು.
ಮುಂದಿನ ವಾರ ಧರ್ಮಣಗೆರೆ ಶಾಮನೂರು ಡೈಮಂಡ್ ಶಿವಗಂಗಾ ಕಪ್ನಲ್ಲಿ 50 ತಂಡಗಳ ಸೆಣಸಾಟ. ಶ್ರೀಲಂಕಾ ದೇಶದ ಒಂದು ತಂಡ ದರ್ಶನ ಸೂಪರ್ 6 ಅನ್ನುವಂತ ರೂಪದಲ್ಲಿ ಆಡ್ತಾ ಇದೆ. ಮೊದಲ ಬಾರಿಗೆ ಶ್ರೀಲಂಕಾ ತಂಡ ದಾವಣಗೆರೆಗೆ ಬರ್ತಾ ಇದೆ. ಪುಂಡಲೀಕ ಮತ್ತೊಬ್ಬ ಹಿರಿಯ ಅನುಭವಿ ಆಟಗಾರನ ಸೇರ್ಪಡೆ ಗ್ಲಾಡಿಯೇಟರ್ಸಿನ ಪರವಾಗಿ. ಮೊದಲ ಓವರ್ ನಲ್ಲಿ 16 ಓಟುಗಳಿಗಾಗಿ ಬಿಟ್ಟು ಹೋಗಿದ್ದರ ಮುಖೇನವಾಗಿ 7 ಓವರ್ಗಳಲ್ಲಿ ಆದ್ಯಾವ ರೀತಿಗಳು ದಾಖಲಾಗ್ತದೆ ನೋಡಬೇಕಾಗಿದೆ ಗ್ಲಾಡಿಯೇಟರ್ಸಿನ ಪರವಾಗಿ. ಶೇನದಿ ಅಂಡನ ಬಳಸ್ತಾ ಇದ್ದಾರೆ. ಪುಂಡಲೀಕ ವಿವೇಕಗೆ ಸದ ಚೆಂಡು ಮಿಡಾಣ ಭಾಗದಲ್ಲಿ ಒಂದು ಓಟ ಸೇರ್ಪಡೆ. ಸ್ಕೋರ್ ಈಸ್ ಆನ್ 70. ವಿದ್ಯಾರ್ಥಿ ಸಂಘ ಕುಳಾಯಿ ಮಂಗಳೂರು ಜಿಲ್ಲೆಯಿಂದ ಬಂದು ಬೆಂಗಳೂರಿನಲ್ಲಿ ಮೊಗವೀರ ಪಂದ್ಯಾಟವನ್ನು ಆಡ್ತಾ ಇರುವಂತ ಏಕಮಾತ್ರ ತಂಡ ಕೂಡ ವಿದ್ಯಾರ್ಥಿ ಸಂಘ. ಮತ್ತೆ ಪುಂಡಲೀಕ ಎಸ್ಯಾನಿಕ ಭಾಗದಲ್ಲಿ ದೀಕ್ಷಿತ್ಗೆ ಸಂದ ಸ್ಲೋವರ್ ಡೆಲಿವರಿ ಕೀಪಿಂಗ್ ಕೈ ಕೊಡ್ತಾ ಇದೆ. ಈ ಹಂತದಲ್ಲಿ ರಂಜಿತ್ ಅಡವಿಕೆಯನ್ನು ಮಾಡಿದ್ರು. ಬಾಯಿ ಮುಖೇನ ಒಂದು ಓಟದ ಸೇರ್ಪಡೆ ಅನ್ನುವಂತ ಸೂಚನೆ ಇದೆ. ತಡ ಮೊತ್ತ 18 ಓಟಗಳು. ಜಿಪ್ಸಿ ಕುಳಾಯಿಯ ತಂಡ ಫೆಬ್ರವರಿ ಮೊದಲ ವಾರದಲ್ಲಿ 12 ತಂಡಗಳ ನಡುವಣ 2 ಲಕ್ಷ ರೂಪಾಯಿಗಳ ಮೊಗವೀರ ಹಗಲು ರಾತ್ರಿ ಪಂದ್ಯಕೂಟವನ್ನು ಚಿತ್ರಾಪುರದಲ್ಲಿ ನಡೆಸ್ತಾ ಇದೆ. ಈ ತಂಡದ ಸೊಲ್ಮಡಿ ಔಟ್ ಸೈಡ್ ಆಪ್ಷನ್ ಆಗಿ ಬಿದ್ದ ಚೆಂಡು ರನ್ ಮಾಡೋ ಅವಕಾಶ ಇತ್ತು. ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಣೆ ಮಿಡ್ ಆಫ್ ಭಾಗದಲ್ಲಿ ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ನಡುವೆ ಒಂದೋಟ ವಿವೇಕನ ಖಾತೆಗೆ ಸೇರ್ಪಡೆ. ತಳ ಮೊತ್ತ 19 ಫಾರ್ವರ್ಡ್. ವಿದ್ಯಾರ್ಥಿ ಸಂಘ ಕುಳಾಯಿ 4ನೇ ಬಾರಿ ಮತ್ತೆ ಉತ್ತಮ ರೀತಿಯ ಸಾರಿಗೆಯನ್ನು ತೋರ್ಪಡಿಸಿರುವಂತಹ ಪುಂಡಲೀಕ ಆಟಗಾರರ ಗಮನಕ್ಕೆ ಸ್ವಲ್ಪ ನಿಮ್ಮ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಪಿಚ್ ಬಿಟ್ಟು ನಡೆಸಿ ಅನ್ನೋದ ಕೇಳ್ತಾ ಇದ್ದೇವೆ. ಮೊಗವೀರ ಸಂಘ ಬೆಂಗಳೂರು ರಾಷ್ಟ್ರದಲ್ಲಿ ಮೊಗವೀರ ಸುವರ್ಣ ಪಥ 3 ದಿನಗಳ ಕಾಲದ ಅದ್ದೂರಿ ಕ್ರಿಕೆಟ್ ಹಬ್ಬ ಮುಂದರಿಕೆಯನ್ನು ಕಾಣ್ತಾ ಇದೆ. ಮತ್ತೊಂದು ಶಾಟ್ ಆಗಿ ಬಿದ್ದ ಚೆಂಡು 2ನೇ ಓವರ್ನ ಈ ಒಂದು ಎಸೆತ ಬೈ ಮುಖೇನ ಒಂದು ಓಟ ಸೇರ್ಪಡೆ. ಸ್ಕೋರ್ ಇಸ್ ಆನ್ 20 ಫಾರ್ವರ್ಡ್. ವಿದೇಶ ಬಿರುಸಿನ ಆಟವನ್ನು ಆಡಿದ್ರು. ಮೊದಲ ಓವರ್ನಲ್ಲೇ 4 ಬೌಂಡರಿಗಳನ್ನು ದಾಖಲಿಸಿ ವಾಪಸ್ ಆದ್ರು. ಈತನದ ಶಾಟ್ ಆಗಿ ಬಿದ್ದ ಚೆಂಡು 2ನೇ ಓವರ್ ಕೊನೆ ಹಂತದಲ್ಲಿ ಲಾಂಗ್ ಆಫ್ ಭಾಗದಲ್ಲಿ ವಿವೇಕ್ 2 ಓಟ ಪೂರೈಕೆಯನ್ನು ಮಾಡಿಕೊಂಡ್ರು. ತಂಡದ ಮೊತ್ತ 22ಕ್ಕೆ 1. ನಾಳೆ ದಿನದ ಕರ್ನಾಟಕದ ಅಗ್ರಮಾನ್ಯ ತಂಡಗಳಾಗಿರುವಂತಹ ಜೈ ಕರ್ನಾಟಕ, ಪ್ರಕೃತಿ ನ್ಯಾಶ್, ಮೈಟಿ ಕ್ರಿಕೆಟರ್ಸ್ ಫ್ರೆಂಡ್ಸ್ ಬ್ಯಾಂಗ್ಳೂರ್, ಇಜಾನ್ ಸ್ಪೋರ್ಟ್ಸ್ ಕ್ಲಬ್ ಉಡುಪಿಯ ತಂಡ, ರಿಯಲ್ ಫೈಟರ್ಸ್ ಜಾನ್ಸನ್, ಜೊತೆಗೆ ಆದಿ11 ಚೆನ್ನೈ, ಪಾಂಚಜನ್ಯ ಕೋಟ ಹೊಸ ತಂಡ, ಹೊಸ ಉರುಪಿನ ತಂಡ ಕೂಡ ನಾಳೆ ಇದೇ ಮೈದಾನದಲ್ಲಿ ಕಾಳಗವನ್ನ ಮಾಡುತ್ತೆ. 2 ಲಕ್ಷ ರೂಪಾಯಿಗಳ ಹಗಲು ರಾತ್ರಿ ಸುವರ್ಣ ಪಥ ಟ್ರೋಫಿಗಾಗಿ. ಆ ಪಂದ್ಯದ ಫೈನಲ್ ಕೂಡ ನಾಳೆ ಇರ್ತದೆ. 8 ತಂಡಗಳ ಹಣಾಹಣಿಯಲ್ಲಿ ಪ್ರಕಾಶ್ ಈ ಪಂದ್ಯದ ಮೊದಲ ಹಂತ 3ನೇ ಓವರ್ ಮೊದಲ ಚೆಂಡಲ್ಲಿ ಒಂದೊಡ್ಡ ಸೇರ್ಪಡೆ ಮಿಡಾನು ಭಾಗದಲ್ಲಿ. ದೀಕ್ಷಿತ್ ಖಾತೆಗೆ ತಳ ಮೊತ್ತ 23. 5 ಓವರ್ಗಳ ಪಂದ್ಯ ಆದಷ್ಟು ಓಟ್ಗಳನ್ನು ದಾಖಲಿಸಿ ನೋಡಬೇಕಾಗಿದೆ.
ವಿದ್ಯಾರ್ಥಿ ಸಂಘ ಕುಳಾಯಿ ಮಂಗಳೂರು. ಓಟಗಳು ಬರ್ತಾ ಇಲ್ಲ. ಉತ್ತಮ ರೀತಿಯ ಒಂದು ಎಸೆತ, ಗುಡ್ಲ್ಯಾಂಡ್ ಡೆಲಿವರಿಯನ್ನ ಕೂಡ ಎಸೆದ್ರು. ಪ್ರಕಾಶ್ ಎಸ್ಗಾರಿಕೆವಾಗಿದೆ. ಅಲೋಕ್ ಎಂಟನ್ನು ಬಳಸ್ತಾ ಇದ್ದಾರೆ. ಮೂರನೇ ಬಾರಿಗೆ ತೀರಾ ಲೋ ಫುಲ್ ಟಾಸ್ ಆಗಿದೆ. ಚೆಂಡು ಲಾಂಗ್ ಲೆಗ್ನ ಸೀಮಾರಕ್ಕೆ ಅಂಚಿನಲ್ಲಿ ಚೆಂಡು ಸೀಮಾರಕ್ಕೆ ಭಾಗವನ್ನು ಕಾಣ್ತಾ ಇದ್ದಾವೆ. ಕೊಡತ ಮತ್ತೆ ಬೌಂಡ್ರಿ. ತನ್ಮೂಲಕ ವಿದ್ಯಾರ್ಥಿ ಸಂಘದ ಇನ್ನಿಂಗ್ಸಿನ 5ನೇ ಬೌಂಡರಿ ದಾಖಲಾಗ್ತಾ ಇದೆ. ಅಲೋಕ್ ಇನ್ನಿಂಗ್ಸಿನ ಈ ಒಂದು ಮೊದಲ ಬೌಂಡರಿಯು ಕೂಡ ತನ್ನ ಮೊತ್ತ 27 ಫಾರ್ ಲಾಸ್ ಆಫ್ 1. ಜೆಪಿ ಪಾರ್ಕಲ್ಲಿ ನಡೀತಾ ಇದೆ ಮೊಗವೀರ ಕಪ್ಗಾಗಿ ಮೊಗವೀರ ಸಮಾಜ ಬಾಂಧವರು 8 ತಂಡಗಳ ಹಣಾಹಣಿಯಲ್ಲಿ ಸಾಗ್ತಾ ಇದೆ. ಮತ್ತೆ ಲೋ ಫುಲ್ ಟಾಸ್ ಆಗಿ ಚೆಂಡನ್ನು ಎಸೆದ್ರು. ಈ ಬಾರಿ ಕೂಡ ಬಹಳ ಸಮರ್ಥ ಹೊಡೆತ. ನಿತೇಶ ಡಿಫೆನ್ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ ಒಂದೆಡೆ ಚೇರೆ ಸೇರ್ಪಡೆ 2. ಮೂರನೇ ಓಟವನ್ನ ಕೂಡ ಸುಲಭವಾಗಿ ಪೂರೈಕೆ ಮಾಡಿಕೊಂಡ್ರು ದೀಕ್ಷಿತ್ ಮತ್ತು ವಿವೇಕ. 3 ದಶಕ 30ರ ಮೊತ್ತ ಪೂರೈಕೆ ಆಗ್ತಾ ಇದೆ ಕೂಡ. ಗ್ಲಾಡಿಯೇಟರ್ಸ್ನ ವಿರುದ್ಧ ಪೈಪೋಟಿಯ ಮೊತ್ತವನ್ನು ದಾಖಲಿಸುವ ಸೂಚನೆಯನ್ನು ಕೊಡ್ತಾ ಇದೆ ವಿದ್ಯಾರ್ಥಿ ಸಂಘ ಕುಳಾಯಿ ಮಂಗಳೂರು. ಮತ್ತೆ ಪ್ರಕಾಶ್ ಸಂದ ಚೆಂಡು ದೀಕ್ಷಿತ್ ಮುಖೇನ ಕೊನೆ ಹಂತದಲ್ಲಿ ಬಹಳ ಸಮರ್ಥ ಹೊಡೆತ. ಲಾಂಗಾನು ಭಾಗದಲ್ಲಿ ಪುಂಡಲೀಕ ಕ್ಷೇತ್ರ ರಕ್ಷಣೆ ಮೊದಲ ದೀಕ್ಷಿತ್ 2 ಹೊಡೆದ ಚೋರಿಯ ಸೇರ್ಪಡೆ. ಸ್ಕೋರ್ 32. 32ಕ್ಕೆ 1. ಇದನ್ಮದೆ ಮತ್ತೆ ರಿವಾರ್ಡ್ ಶಾಟ್. ಮೂರನೇ ಅವರ ಅಂತಿಮ ಚೆಂಡಲ್ಲಿ ತಡಮಾನ ಭಾಗದಲ್ಲಿ ಒಂದು ಓಟ ಸೇರ್ಪಡೆ ಕೂಡ ಆಗ್ತಾ ಇದೆ. ತಂಡದ ಮೊತ್ತ ಒಟ್ಟಾರೆಯಾಗಿ 33. ಹಣ ನೀರು ಕೊಡೋರು ಬೇಗ ಬಂದು ಹೋಗ್ಬೇಕು. ನೋಡಿ, ಯಾವುದೇ ತಂಡ ಆಟಗಾರರಿಗೆ ವಾಟರ್ ಬ್ರೇಕ್ ಇಲ್ಲ ಅನ್ನುವಂತ ಸೂಚನೆ ಇದೆ. ವಿತೇಶ ಬೇಗ ಹೋಗ್ಬೇಕು, ನೀರು ಕೊಟ್ಟು ಬೇಗ ಹೋಗಿ, ಸಮಯ ಕಡಿಮೆ ಇದೆ. ಲಾಸ್ಟ್ 2 overs. ರಕ್ಷಿತ್ ಎಸ್ಗಾರಿಕೆ ಭಾಗವನ್ನ ಕಂಡುಕೊಳ್ತಾ ಇದ್ದಾನೆ 4ನೇ ಓವರ್ಗಾಗಿ. ಮೂರೂವರೆ ನಿಮಿಷ ಇದೆ. ಗ್ಲಾಡಿಯೇಟರ್ಸಿನ ನಾಯಕ ನಿಮ್ಮ ಗಮನಕ್ಕೆ. ಓವರ್ ಟೈಮ್ ಆಯ್ತು ಅಂತ ಹೇಳಿದ್ರೆ ಒಬ್ಬ ಆಟಗಾರ ಒಳಗೆ ಬರ್ಬೇಕಾಗತ್ತೆ. ಮತ್ತು ಓವರ್ ಟೈಮ್ ಆಗುತ್ತೆ ಅಂತೇಳಿ ಮತ್ತೊಬ್ಬರು ಆಟಗಾರರ ಸೇರ್ಪಡೆ ಒಳಭಾಗಕ್ಕಾಗತ್ತೆ. ಆದ್ದರಿಂದ ಇವಾಗಲೇ ತಿಳಿಸ್ತಾ ಇದ್ದೇವೆ, ಪಂದ್ಯಾಟ ಮುಂದುವರಿಸಿ ಅನ್ನೋದಾಗಿ ಹೇಳ್ತಾ ಗ್ಲಾಡಿಯೇಟರ್ಸ್ ಮೊದಲ 3 ಓವರ್ಗಳಲ್ಲಿ 33ಕ್ಕೆ 1 ವಿದ್ಯಾರ್ಥಿ ಸಂಘ ಬಹಳಷ್ಟು ಉತ್ತಮ ಮೊತ್ತವನ್ನು ಪೇರಿಸ್ತಾ ಇದೆ ನಿರ್ಣಾಯಕ ಪಂದ್ಯಾಟದಲ್ಲಿ. ಸ್ಲೋವರ್ ಆಗಿ ಬಿದ್ದಂತ ಈ ಒಂದು ಎಸೆತ LBW ಅಪೀಲನ್ನು ಕೂಡ ಮಾಡಿದ್ರು ರಕ್ಷಿತ್. ಈ ಹಂತದಲ್ಲಿ ಲ್ಯಾಕ್ ಬಾಯ್. ಒಂದೋಟದ ಸೇರ್ಪಡೆ. ತಣ ಮೊತ್ತ 34. ಟೂರ್ನಮೆಂಟ್ ಪ್ರಮುಖ ಪ್ರಾಯೋಜಕರು ಕೋತಾಸ್ ಕಾಫಿ. ಮಧ್ಯೆ ಮತ್ತೊಂದು ಬಹಳ ಶುದ್ಧ ರೀತಿಯ ಎಸೆತ ರಕ್ಷಿತ್ ಮುಖ್ಯವಾಗಿ ವಿವೇಕ್ ವಿಕೆಟ್ ಪತನ. ಕ್ಲೀನ್ ಬೌಲ್. 2ನೇ ಹೋದರೆ ಆಘಾತವನ್ನ ಕಂಡ ವಿದ್ಯಾರ್ಥಿ ಸಂಘ ಮಂಗಳೂರು 34ರ ಮೊತ್ತವನ್ನು ದಾಖಲಿಸ್ತಾ ಇದೆ. ಜಾನಿ ಬರ್ತಾ ಇದ್ದಾನೆ, ಮತ್ತೋರ್ವ ಆಟಗಾರ ಜಸಂತ.
ನಿರ್ಣಾಯಕ ಪಂದ್ಯ ಎರಡೂ ತಂಡಗಳು. ಯಾಕಂತ ಹೇಳಿದ್ರೆ ಈವಾಗಲೇ ಒಂದೊಂದು ಬಣದಲ್ಲಿ 4 ತಂಡಗಳು ಇರೋದ್ರಿಂದ 3 ಪಂದ್ಯಾಟ ಇರುತ್ತೆ. ಈ ಎರಡೂ ತಂಡಗಳು ಮೊದಲ ಪಂದ್ಯಾಟವನ್ನು ಸೋತಿರೋದ್ರಿಂದ ಆಲ್ಮೋಸ್ಟ್ ಈ ಒಂದು ಪಂದ್ಯ ಎರಡೂ ತಂಡಗಳಿಗೆ ಮಾಡು ಇಲ್ಲ ಮಡಿಯ ಪಂದ್ಯ. ಗೆದ್ದವರಿಗೆ ಮಾತ್ರ ಉಳಿಗಾಲ ಇರ್ತದೆ, ಸೋತವರು ಆಲ್ಮೋಸ್ಟ್ ಗಂಟು ಮುಟ್ಟೆ ಕಟ್ಟಬೇಕಾಗ್ತದೆ. ಮತ್ತೆ ರಕ್ಷಿತ್ ಎಸ್ಗಾರಿಕೆ ಮಾಡಿದಾಗ ಜಾನಿ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾನೆ ಜಸ್ವಂತ. ಈ ತನ್ಮದೆ ಮತ್ತೊಂದು ಬಹಳಷ್ಟು ಉತ್ತಮ ರೀತಿಯ ಎಸೆತ ಲಾಕ್ಸ್ ಗುಮಾಗದಲ್ಲಿ ಬ್ಯಾಟ್ಸ್ಮನ್ ಪ್ಯಾಡ್ ಮೇಲೆ ಬೀಳ್ತಾ ಇದೆ. ಈ ಒಂದು ಎಸೆತ ಡಾಟ್ ಬಾಲಿನ ಸೇರ್ಪಡೆ 4ನೇ ಓವರ್. ಎಂ4 ಮುಖಾಂತರವಾಗಿ ಟೂರ್ನಮೆಂಟ್ ನೇರ ಪ್ರಸಾರ ವಿಶ್ವದಾದ್ಯಂತ ಆಗ್ತಾ ಇದೆ. ಪಂದ್ಯಕೂಟ ನೋಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಮೊಗವೀರ ಸಂಘದ ಪರವಾಗಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದಾವೆ. ಭಾಗದಲ್ಲಿ ಜಾನಿ ಕಾನ್ಪಿಹಾಯ್ ಮತ್ತೊಂದು ಹೋದರಿಯನ್ನು ಕೆಳವಂತ ಗ್ಲಾಡಿಯೇಟರ್ಸಿನ ರಕ್ಷಿತಿ ಹಂತದಲ್ಲಿ ಬಹಳ ಉತ್ತಮ ರೀತಿಯ ತೋರ್ಪಡಿಸ್ತಾ ಇದ್ದಾನೆ. ಓವರ್ ನಲ್ಲಿ ವಿದ್ಯಾರ್ಥಿ ಸಂಘದ ವಿರುದ್ಧವಾಗಿ 33ಕ್ಕೆ 3, ಕ್ಷಮಿಸಿ 34ಕ್ಕೆ 3. ಮೊದಲ ಚೆಂಡಿನಲ್ಲಿ ದೀಕ್ಷಿತ್ ಒಂದೊಟ್ಟ ಪೂರೈಕೆಯನ್ನು ಮಾಡಿಕೊಂಡಿದ್ರು. ಸತೀಶ ಅಂಗಣ ಒಳಭಾಗದಲ್ಲಿ 30 yards ಕ್ರಿಕೆಟಿನ ನಿಸ್ಸೀಮ ಆಟಗಾರ, ಶಾರ್ಟ್ ಪಿಚ್ ಕ್ರಿಕೆಟಿನ ಅತ್ಯುತ್ತಮ ಆಟಗಾರ, ಆರಂಭ ವಿಜಯ ಕೋಟಾ ಪಡುಕೆರೆ ಪರವಾಗಿ ಆಡುವಂತಹ ಸತೀಶ ಇಲ್ಲಿ ವಿದ್ಯಾರ್ಥಿ ಸಂಘದ ಪರವಾಗಿ ಆಡ್ತಾ ಇದ್ದಾರೆ. ಈ ತನ್ಮದೆ ಬಹಳ ಸಮರ್ಥ ಹೊಡೆತ ಶಾರ್ಟ್ ಬಡಿಗಳ ಭಾಗದಲ್ಲಿ ಒಂದೋಟದ ಸೇರ್ಪಡೆ 35ರ ಮೊತ್ತ ದಾಖಲಾಗ್ತಾ ಇದೆ. ಸ್ಕಿಡಿ ಸತೀಶ್ ಖಾತೆ ಆರಂಭಗೊಳ್ತಾ ಇದೆ. ಸ್ಕೋರ್ 35 for loss of 3 important wickets. ಮೊಗವೀರ ಸಂಘ ಬೆಂಗಳೂರಿನ ಮೊಗವೀರ್ಸ್ ಕಪ್ ನಡೀತಾ ಇದೆ. ಮತ್ತೆ ಉತ್ತಮ ರೀತಿಯ ಹೊಡೆತ 4ನೇ ಓವರ್ ಕೊನೆ ಹಂತದಲ್ಲಿ ಮಿಡಾನ ಭಾಗದಲ್ಲಿ ತಟ್ಟಿ ಮುಟ್ಟಿ ಒಂದೋಟ 2ನೇ ಓಟದ ಪೂರೈಕೆಯೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಓಟಗಾರಿಕೆ ನಡೀತಾ ಇದೆ. ಸ್ಕೋರ್ 37. ಮೊದಲ 4 ಓವರ್ಗಳಲ್ಲಿ 37 ಓಟವನ್ನು ಪೇರಿಸಿರುವಂತಹ ವಿದ್ಯಾರ್ಥಿ ಸಂಘ ಕುಳಾಯಿ ಕೊನೆ ಓವರ್ ನಲ್ಲಿ ಆದಷ್ಟು ಓಟಗಳನ್ನ ಪೇರಿಸ್ತಾರೆ ನೋಡಬೇಕಾಗಿದೆ. ಸಿ ರಾಕರ್ಸಿನ ತಂಡ, ಡ್ರೀಮ್ 11 ಕುಂದಾಪುರ ಎರಡೂ ತಂಡಗಳ ನಾಯಕರು ಟಾಸಿ ಬರ್ಬೇಕನ್ನೋದಾಗಿ ಕೇಳ್ತಾ ಇದೆ. ಮುಂದಿನ ಪಂದ್ಯಾಟ ಇರುತ್ತೆ ಸಿ ರಾಕರ್ಸ್ ಅಂಡ್ ಡ್ರೀಮ್ 11 ಕುಂದಾಪುರ. ಮ್ಯಾಚ್ ನಂಬರ್ 7 ಇರ್ತದೆ. ಮೊದಲ ಇನ್ನಿಂಗ್ಸಿನ ಕೊನೆಯ ಓವರ್ ಗ್ಲಾಡಿಯೇಟರ್ಸ್ ಮತ್ತು ವಿದ್ಯಾರ್ಥಿ ಸಂಘದ ನಡುವಣ ಸಾಗ್ತಾ ಇದೆ. ನಿತೇಶ ಅಲೋಕ್ ಇವೆಂಟ್ಸ್ ಕಾನ್ಸೆಪ್ಟ್ ಸೆಂಡ್ ಅನ್ನು ಬಳಸ್ತಾ ಇದ್ದಾರೆ. ಬಾರಿ ಲಾಸ್ಟ್ ಓವರ್ ಉತ್ತಮ ರೀತಿಯ ಒಂದು ಎಸೆತ, ಒಂದೋಟ ಸೇರ್ಪಾಡು. ತಳ ಮೊತ್ತ 38 ಜೆಪಿ ಪಾರ್ಕ್ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ಮತ್ತೆ ನಿತೇಶ ಚೆಂಡು ಸರ್ಮಣೆ ಔಟ್ ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದ ಚೆಂಡು ಅಕ್ಷರ ಕವರ್ಸ್ ಅಲ್ಲಿ ನಿತೀಶ್ ಹೊಡೆದ, ದೀಕ್ಷಿತ್ ಹೊಡೆತ, ಸುಲಭ ಕ್ಯಾಚ್ ಆದ್ರ ಮುಖೇನವಾಗಿ ಶಿವ ಈ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಗ್ಲಾಡಿಯೇಟರ್ಸ್
ಮೂರನೇ ಯಶಸ್ಸನ್ನ ಪಡ್ಕೊಳ್ತಾ ಇದೆ. ದೀಕ್ಷಿತ್ ಔಟ್, ಕ್ಷಮಿಸಿ 4ನೇ ವಿಕೆಟ್ ಅನ್ನ ಕಳ್ಕೊಂಡ್ರು 38ರ ಮೊತ್ತದಲ್ಲಿ. ಅಂಗಣ ಒಳಭಾಗದತ್ತ ಮತ್ತೋರ್ವನ ಸೇರ್ಪಾಡು. ಸೂರಜ್ ಮತ್ತೆ ನಿತೀಶ್ ಬಾರಿ 5ನೇ ಅವರ 3ನೇ ಚೆಂಡನ್ನು ಎಸೆದ್ರು. ಕವರ್ಸ್ ಭಾಗದಲ್ಲಿ ಒಂದು ಓಟ ಸೇರ್ಪಾಡ ಸೂರಜ್ ಖಾತೆಗೆ. ತನ್ನ ಮೊತ್ತ ಕೂಡ 39 ಓಟ್ಗಳು. 39 ಫಾರ್ ಲಾಸ್ ಆಫ್ 4 ವಿದ್ಯಾರ್ಥಿ ಸಂಘ ಕುಳಾಯಿ. ಮತ್ತೆ ನಿತೀಶ ಪ್ರದೀಪ್ ಆಗಡ ಒಳಭಾಗದಲ್ಲಿ ಮತ್ತೆ ಒಂದೆರಡು ಹೆಚ್ಚುವರಿಯ ಸೇರ್ಪಾಡ. ಡ್ರೀಮ್ 11 ಕುಂದಾಪುರ ಮತ್ತು ಸಿ ರಾಕರ್ಸ್ ನಾಯಕರು ಮುಂದಿನ ಪಂದ್ಯದ ಟಾಸ್ಗೆ ಮುಖ್ಯ ವೇದಿಕೆ ಕಡೆ ಬರಬೇಕನ್ನೋದಾಗಿ ಕೇಳ್ತಾ ಇದ್ದೇವೆ. ಈ ಓವರ್ ಮುಗಿದ ಕೂಡಲೇ ಟಾಸ್ ಕಾರ್ಯಕ್ರಮ ಇರ್ತದೆ. ಔಟರ್ ರಜ್ ಆಗ್ತಾ ಇದೆ. ಕೊನೆ ಹಂತದಲ್ಲಿ ಮತ್ತೆ ಒಂದು ಓಟದ ಸೇರ್ಪಾಡ. ಥರ್ಡ್ ಬಾರ್ ಭಾಗದಲ್ಲಿ ಸ್ಕೋರ್ ಇಸ್ ಆನ್ 41. ಬಹಳಷ್ಟು ತಮರಿತ ಮೊತ್ತವನ್ನು ಪೇರಿಸಿರುವಂತಹ ವಿದ್ಯಾರ್ಥಿ ಸಂಘ ಮೊದಲ ಇನ್ನಿಂಗ್ಸಿನ ಕೊನೆ ಒಂದೇ ಸಮನೆಸಬೇಕಾಗಿದೆ. ನಿತೇಶ ಗ್ಲಾಡಿಯೇಟರ್ಸಿನ ವಿರುದ್ಧವಾಗಿ, ಗ್ಲಾಡಿಯೇಟರ್ಸಿನ ಪರವಾಗಿ ಅಂತಿಮ ಹಂತದಲ್ಲಿ ಸತೀಶ ಕೂಡ ಗಾಲಿಯೋ ಭಾಗದಲ್ಲಿ ಒಂದು ಪೂರೈಕೆಯನ್ನ ಮಾಡಿದ್ರು. ತನ್ಮೂಲಕವಾಗಿ ಸತೀಶ್ ಔಟ್. ನಲವತ್ತೆರಡಕ್ಕೆ 5 ವಿಕೆಟ್ ಅನ್ನು ಕಳ್ಕೊಂಡಂತ ವಿದ್ಯಾರ್ಥಿ ಸಂಘ 43ರ ಟಾರ್ಗೆಟ್ ಅನ್ನು ಬಿಡ್ಕೊಡ್ತಾ ಇದೆ. ಪ್ರದೀಪ್ ಜಯಕ್ಕಾಗಿ ಗ್ಲಾಡಿಯೇಟರ್ಸ್ ತಂಡ ಅದ್ಯಾವ ರೀತಿಯ ಪೈಪೋಟಿಯನ್ನ ಇಲ್ಲಿ ಮಾಡ್ತಾ ನೋಡ್ಬೇಕಾಗಿದೆ. ಮುಂದಿನ ಪಂದ್ಯ ಸಿ ರಾಕರ್ಸ್ ವಿರುದ್ಧವಾಗಿ ಡ್ರೀಮ್ 11 ಕುಂದಾಪುರ ಒಂದು ಟಾಸ್ ಅಂಡ್ ಇಲೆಕ್ಟೆಡ್ ಟು ಬೌಲಿಂಗ್ ಫಾಸ್ಟ್. ಆದ್ದರಿಂದ ಸಿ ರಾಕರ್ಸ್ ತಂಡ ಮುಂದಿನ ಹಂತದಲ್ಲಿ ಬ್ಯಾಟಿಂಗ್ ರೆಡಿ ಇರಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಇತ್ತ ವೀಕ್ಷಕರಲ್ಲಿ ಕೂಡ ಬದಲಾವಣೆಯನ್ನು ಮಾಡ್ತಾ ಮುಂದಕ್ಕೆ ಶಿವನಾರಾಯಣ್ ಕೋಟ, ಧನ್ಯವಾದಗಳು ವಿನಯ್. ಮಗುವೀರ ಸಂಘ ಬೆಂಗಳೂರು ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಸುವರ್ಣ ಪಥದ ಕಾರ್ಯಕ್ರಮ, ಸುವರ್ಣ ಕಪ್ ಇಲ್ಲಿ ಪಂದ್ಯಾಟ ಸಾಗ್ತಾ ಇದೆ. ಮಗುವೀರ ಪ್ರೀಮಿಯರ್ ಲೀಗ್ ಎಂಪಿಎಲ್ ಮೊದಲ ದಿನದ ಪಂದ್ಯಾಟಗಳ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಭಾಗ್ಯ ಗ್ಲಾಡಿಯೇಟರ್ ವರ್ಸಸ್ ಕುಳೂರು ವಿದ್ಯಾರ್ಥಿ ಸಂಘ. ಕುಳೂರು
43ರ ಟಾರ್ಗೆಟ್ ಎದುರಾಳಿಗಳಿಗೆ ನೀಡ್ತಾ ಇದೆ. ಮುಂದಿನ ಪಂದ್ಯ ಸಿರಾಕಸ್ ವರ್ಸಸ್ ಡ್ರೀಮ್ 11 ಕುಂದಾಪುರ. ಎರಡು ತಂಡಗಳು ಟಾಸ್ ಪ್ರಕ್ರಿಯೆಗೆ ಇಮಿಡಿಯೇಟ್ ಆಗಿ ನಮ್ಮ ಮುಖ್ಯ ವೇದಿಕೆ ಬರಬೇಕು. ಸಿರಾಕಸ್ ವರ್ಸಸ್ ಡ್ರೀಮ್ 11 ಕುಂದಾಪುರ. ಡ್ರೀಮ್ 11 won the toss, selected to field first. ಮುಂದಿನ ಪಂದ್ಯ ಡ್ರೀಮ್ 11 won the toss, selected to field first. ಸಿರಾಕಸ್ openers be ready. ವಿತೇಶ್ ಎಸೆಗಾರಿಕೆ ಭಾಗದಲ್ಲಿ ದಾಣಿತನ ಭಾಗದಲ್ಲಿ ಒಂದರ ರಂಜಿತ್ ಸಾಲಿಯಾ, ಇನ್ನೊಂದಡಿಯಲ್ಲಿ ಪ್ರಕಾಶ್. ಅಭಿಷೇಕ್ ಎಲ್ಲಿದ್ರು ಕೂಡ ನಮ್ಮ ಮುಖ್ಯ ಸಹವೇದಿಕೆ ಕಮೆಂಟ್ರಿ ಬಾಕ್ಸ್ ಹತ್ರ ಬರಬೇಕು. ಅಭಿಷೇಕ್ ಸ್ಕೋರಿಂಗ್. ಖಾತೆ ಆರಂಭಗೊಳ್ತಾ ಇದೆ. 1 without loss. ಉತ್ತಮತೆ ಸತ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ, ಪಾಯಿಂಟ್ ಬಾಗಿ ತಳ್ಳಿದ್ರು ಕೂಡ ಬಹಳ ಶುದ್ಧಮತೆ ಸತ ಓಟಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ, ತಡದ ಮೊತ್ತ 2. ಉತ್ತಮ ಸತ ಡಾಟೆಡ್ ಡೆಲಿವರಿ. ಮತ್ತೆ ವಿತೇಶ್ ಅಲೋಕ್ ಇವೆಂಟ್ಸ್ ಕಡೆಯಿಂದ ಈ ಬಾರಿ ಎಸೆದ ಚೆಂಡು ಬಿಡುಗಡೆ ಭಾಗದಲ್ಲಿ ಕ್ಯಾಚ್ ಆಗೋ ಸಾಧ್ಯತೆ ತನ್ಮೂಲಕ ರಂಜಿತ್ ಹುದ್ದಾರಿ ನೆಲಕ್ಕೆ ಉರುಳ್ತಾ ಇದೆ. ಕೂಳೂರು ವಿದ್ಯಾರ್ಥಿ ಸಂಘ ಮೊದಲ ಬ್ರೇಕ್ ಮಾಡ್ತಾ ಇದ್ದಾರೆ. ಮೊದಲ ಓವರ್ ಮುಕ್ತಾಯದ ಬಳಿಕ ತಂದ ಮೊತ್ತ 4-1. ಲೋವರ್ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ರಂಜಿತ್ ಸ್ಕ್ವೇರ್ ಲೆಗ್ ಭಾಗ ತಳ್ಳುವ ಎಲ್ಲ ಅವಕಾಶ ಕೂಡ ಇತ್ತು, ಆದರೆ ಹೊಡೆತ ಮಿಸ್ ಆಗ್ತಾ ಇದೆ. ಸುಲಭದ ಕ್ಯಾಚ್ ಅನ್ನು ಎದುರಾಳಿ ನೀಡ್ತಾ ಇದ್ದಾರೆ. 5 ಓವರ್ಗಳ ಪಂದ್ಯದ 43ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ ಭಾಗ್ಯ ಗ್ಲಾಡಿಯೇಟರ್ಸ್. ಮುಂದಿನ ಪಂದ್ಯ ಡ್ರೀಮ್ 11 won the toss, selected to field first versus ಸಿರಾಕಸ್. ತದನಂತರ ಎಸ್ಎನ್ಸಿ ವರ್ಸಸ್ ಮೆರೈನ್. ಸುಬ್ರಹ್ಮಣ್ಯ ವಿವೇಕ್ ಎಸೆಗಾರಿಕೆ ಭಾಗದಲ್ಲಿ ಜೆಪಿ ಪಾರ್ಕ್ ಅಂಕಣದಲ್ಲಿ 3 ದಿವಸಗಳ ಕ್ರಿಕೆಟ್ ಹಬ್ಬದ ಮೊದಲ ದಿನ ಕಡ್ಕೊಳ್ತಾ ಇದೆ. ನಾಳೆಯಲ್ಲಿ ರಾಜ್ಯದ ಪ್ರತಿಷ್ಠಿತ 7 ತಂಡಗಳ ನಡುವೆ ಕೂಡ ಚೆನ್ನೈಯ ಒಂದು ತಂಡ ಕೂಡ ಭಾಗವಹಿಸ್ತಾ ಇದೆ. ಹಾಗೂ ಹಿರಿಯ ಆಟಗಾರರಿಗೆ ಸೋಮವಾರ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮೊತ್ತ 5.
5 for 1. ಮತ್ತೆ ವಿವೇಕ ಟು ಸುಬ್ರಹ್ಮಣ್ಯ. ಭರ್ಜರಿ ಸಿಕ್ಸರ್ ದಾಖಲಾಗ್ತಾ ಇದೆ. ಸುಬ್ಬು ಮುಖ್ಯನ ಸುಬ್ಬು ಕೊಮ್ಮೆ ಬಹಳಷ್ಟು ಭರ್ಜರಿ ಆಟವನ್ನ ಆಡ್ತಾ ಇದ್ದಾನೆ. 30 yards ಪಂದ್ಯದಲ್ಲೂ ಕೂಡ ಬಹಳಷ್ಟು ಉತ್ತಮ ಆಟವನ್ನು ಆಡಬಲ್ಲಂತಹ ಸುಬ್ಬು ಈಗ ಭರ್ಜರಿ ಸಿಕ್ಸರ್ ಅನ್ನು ಕೂಡ ಜೆಪಿ ಪಾರ್ಕ್ ಅಂಕಣದಲ್ಲಿ ದಾಖಲಿಸ್ತಾ ಇದ್ದಾರೆ. ವೇನ್ಸರ್ ಅಫಿಷಿಯಲ್ ಅಲ್ಲಿಗೆ ಸಿಕ್ಸರ್ ಹೊಡೆದು ಸ್ವಲ್ಪ ಮಟ್ಟಿಗೆ ಕಷ್ಟ ಸಾಧ್ಯ, ಅದನ್ನು ಕೂಡ ಸುಲಭ ಸಾಧ್ಯವಾಗಿ ಪರಿವರ್ತಿಸ್ತಾ ಇದ್ದಾನೆ ಸುಬ್ಬು. ತಡ ಮೊತ್ತ 11ಕ್ಕೆ 1. ಎರಡನೇ ಓವರ್ ಚಾಲ್ತಿಯಲ್ಲಿ 5 ಓವರ್ಗಳ ಪಂದ್ಯ, 43 ಟಾರ್ಗೆಟ್. ಮತ್ತೊಂದು ಬಿರುಸಿನ ಆಡಾಟ. ಈ ಬಾರಿ ಅತ್ಯುತ್ತಮ ಕ್ಯಾಚ್ ಅಲ್ಲಿ ಪಡ್ಕೊಳ್ತಾರೆ ಮಿಡುಕಡ್ಡ ಭಾಗದಲ್ಲಿ. ಸುಬ್ಬು ಸತತ ಎರಡನೆಯ ಸಿಕ್ಸರ್ ಹೊಡೆಯುವ ಮರದಲ್ಲಿ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾನೆ. ಕುಳೂರು ವಿದ್ಯಾಸಂಘದ ನಾಯಕ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ದೀಕ್ಷಿತ್, ನೀಳಕಾಯದ ದೀಕ್ಷಿತ್ ಸುಲಭವಾಗಿ ಕ್ಯಾಚ್ ಅನ್ನು ಪರಿವರ್ತಿಸಿಕೊಳ್ತಾ ಇದ್ದಾರೆ. ಅಂಕಣ ಒಳಭಾಗದಲ್ಲಿ ಭಾಗ್ಯದ ಹೊಸ ಆಟಗಾರರ ಸೇರ್ಪಡೆ ಶಿವು ಬರ್ತಾ ಇದ್ದಾರೆ. ತಡದ ಮೊತ್ತ 11ಕ್ಕೆ 2. 11 for 2. 43 is the target. ಮತ್ತವೇ ಉತ್ತಮ ರೀತಿಯ ಎಸೆತ. ಇನ್ನರ್ ಎಡ್ಜ್, ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾ ಇಲ್ಲ. ಶಾರ್ಟ್ ಆಗಿ ಬಿದ್ದ ಚೆಂಡು ಬಳಸುತ್ತ ಮಾತಾಡ್ತಾ ಕವರ್ಸ್ ಭಾಗದಲ್ಲಿ 1 ಹೆಚ್ಚುವರಿ ಸೇರ್ಪಡೆ. ಚೆಂಡು ಬೌಂಡ್ರಿ. ಅತ್ಯುತ್ತಮ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ ಶಿವು. ತಡದ ಮೊತ್ತ 15. ಸ್ವಲ್ಪ ವಿಡ್ತನ್ನು ನೀಡ್ತಾ ಇದ್ದಾನೆ ವಿವೇಕ್. ಆ ವಿಡ್ತಿಗೆ ಸರಿಯಾಗಿ ಆಟವನ್ನು ಆಡ್ತಾ ಇದ್ದಾರೆ ಕೂಡ. ಮತ್ತೆ ವಿವೇಕ್ ಟು ಶಿವ್. ಬಹಳಷ್ಟು ಉತ್ತಮ ಎಸೆತ. ಯಾವುದೇ ರೀತಿ ಓಟಗಳ ಅವಕಾಶವನ್ನು ಕಾಡ್ತಾರೆ. ಓವರ್ನ ಮುಕ್ತಾಯದ ಓವರ್ಗಳ ಸಂಖ್ಯೆ 2. ದ ಕಾಂಪಿಟೇಷನ್ ಓವರ್ ನಂಬರ್ 2. ಸ್ಕೋರ್ 15. 15. 7.5 ಪ್ರಸ್ತುತ ರನ್ ಧಾರಣೆ. 8.5 ಅಗತ್ಯದ ರನ್ ಧಾರಣೆ. ಹದಿನೆಂಟಕ್ಕೆ 28 ಓಟದ ಅವಶ್ಯಕತೆ. 18-28. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ದೀಕ್ಷಿತ್
ಶಾರ್ಟ್ ಆಗಿ ಬಿದ್ದ ಚೆಂಡು ಕಟ್ ಮಾಡೋ ಪ್ರಯತ್ನ ಮಾಡಿದ್ರು, ಸರಿಯಾಗಿ ದಾಡಿಗೆ ಚೆಂಡು ನಿಲ್ಲುತ್ತಾ ಇಲ್ಲ. ಟಲವಾರಿ ಅಂಕಿಅಂಶ ಪಟ್ಟಿಯನ್ನು ಕಟ್ಕೊಳ್ತಾ ಇದೆ. 17ಕ್ಕೆ 28, 17-28. ಒಂದು ಸಿಕ್ಸರ್, 1ರಿಂದ 2 ಸಿಕ್ಸರ್ ಪಂದ್ಯ ಗತಿ ಬದಲಿಸ್ತದೆ. 1ರಿಂದ 2 ಹುದ್ದರಿ ಪಂದ್ಯ ಚಿತ್ರಣವನ್ನೇ ಬದಲಿಸುತ್ತದೆ. ಸ್ಟ್ರೈಕರ್ ಭಾಗದಲ್ಲಿ ಪ್ರಕಾಶ್, ನಾನ್ ಸ್ಟ್ರೈಕರ್ ಭಾಗದಲ್ಲಿ ಶಿವ. ಈ ತನ್ಮದ ಬಳಸುತ್ತ ಕ್ಯಾಚ್ ಆಫ್ಟರ್ ಮ್ಯಾಚ್, ಕ್ಯಾಚ್ ಆಫ್ಟರ್ ಟೂರ್ನಮೆಂಟ್ ಅತ್ಯುತ್ತಮ ಕ್ಯಾಚ್ ಅನ್ನ ಕುಳೂರು ಕಡೆಯಿಂದ ಬರ್ತಾ ಇದೆ. ಮಂಗಳೂರು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸ್ಕಿಡಿ ಕೋಟ ಪಡುಕೆರೆ ಸ್ಕಿಡಿ ಎಲ್ಲದಕ್ಕೂ ಸೈ. ಬ್ಯಾಟಿಂಗ್ ನಲ್ಲೂ ಕೂಡ ಅತ್ಯುತ್ತಮ ಆಟವನ್ನು ಆಡವಲ್ಲ ಅಂತ ಸ್ಕಿಡಿ ಇವತ್ತು ಅತ್ಯುತ್ತಮ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಈ ರೀತಿಯ ಕ್ಯಾಚ್ಗಳು ಸ್ಕಿಡಿ ಕಡೆಯಿಂದ ಬರ್ತಾ ಇದೆ. ನಿಸ್ಸಂದೇಹವಾಗಿ ಕೂಡ ನಾಳೆಗೆ ಇದು ಟ್ರೋಲ್ ಆಗುತ್ತೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಜಾಮ್ ಆಗುತ್ತೆ ಕೂಡ. ಪುಂಡಲಿಕ ಅಂಕಣ ಒಳಭಾಗದಲ್ಲಿ ಪಂದ್ಯದ ಟರ್ನಿಂಗ್ ಪಾಯಿಂಟ್ ಕ್ಯಾಚ್ ಆಗ್ತಾ ಇದೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ದೀಕ್ಷಿತ್ ನೀಳ ಕಾಯ್ದ ಉತ್ತನೆಯ ವ್ಯಕ್ತಿ ಕುಳೂರು ಕಡೆಯಿಂದ. ಉತ್ತಮತೆಯ ಸತ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ ಸಫಲತೆಯನ್ನು ಕಾಡ್ತಾ ಇಲ್ಲ. ಉತ್ತಮತೆ ಸತ ಓಟಗಳು ಬರ್ತಾ ಇಲ್ಲ. ಡಾಟೆಟಲವರಿ 15ರಲ್ಲಿ ತಂಡ ಸ್ಕೋರ್ ಸ್ಥಗಿತತೆಯನ್ನು ಕಾಡ್ತಾ 43 ರನ್ ಟಾರ್ಗೆಟ್. ಇನ್ನು ಕೂಡ 28 ಓಟದ ಅವಶ್ಯಕತೆ. ಬಹಳಷ್ಟು ಉತ್ತಮತೆ ಸತ ಓಟಗಳು ಬರ್ತಾ ಇಲ್ಲ. ವಿಕೆಟ್ಗಳ ಮೇಲ್ಭಾಗದಲ್ಲಿ ಚೆಂಡು ಹಾದು ಹೋಗ್ತಾ ಇದೆ. ಮಿಡ್ ಅಂಡ್ ಲೆಗ್ ಸ್ಟಿಕ್ ಭಾಗದಲ್ಲಿ ಮತ್ತೆ ದೀಕ್ಷಿತ್ ಬಹಳಷ್ಟು ಉತ್ತಮ ಎಸೆತ. ಮೇಡನ್ ಓವರ್, ಮೇಡನ್ ವಿಕೆಟ್ ಕೂಡ ದೀಕ್ಷಿತ್ ಅತ್ಯುತ್ತಮ ಎಸೆಗಾರಿಕೆ ನೀಡಿದ್ರು. ಪಂದ್ಯದ ಟರ್ನಿಂಗ್ ಪಾಯಿಂಟ್ ಓವರ್, ಟರ್ನಿಂಗ್ ಪಾಯಿಂಟ್ ಕ್ಯಾಚ್ ಆಲ್ಸೋ. ಮುಕ್ತಾಯ ಕಾಣುತ್ತ ಓವರ್ಗಳ ಸಂಖ್ಯೆ 3. ದ ಕಂಪ್ಲೀಟ್ ಓವರ್ ನಂಬರ್ 3, ಸ್ಕೋರ್ 15. ಇನ್ನು ಕೂಡ 28 ಓಟದ ಅವಶ್ಯಕತೆ ಉಳಿದ 2 ಓವರ್ಗಳ ಮುಂದೆ. 12 ಎಸೆತ, 28ರ ಗುರಿ. 12-28. ಸುಲಭದ ಪಂದ್ಯ ಕಷ್ಟ ಮಾಡ್ಕೊಳ್ತಾ ಇದೆ ಭಾಗ್ಯ ಗ್ಲಾಡಿಯೇಟರ್ಸ್. ಕಷ್ಟದ ಪಂದ್ಯ ಕೈವಶವನ್ನು ಮಾಡ್ಕೊಳ್ತಾ ಇದೆ ಕುಳೂರು ವಿದ್ಯಾಸಂಘ. ಮೊದಲ ಪಂದ್ಯದಲ್ಲಿ ಸೋಲನ್ನು ಅನುಭವಿಸಿದಂತಹ 2 ತಂಡಗಳು ಕೂಡ ಮೊದಲ ಜಯದ ನಿರೀಕ್ಷೆಯಲ್ಲಿದೆ. ಒಂದೆಡೆ ಕುಳೂರು, ಒಂದೆಡೆ ಭಾಗ್ಯ. ವಿತೇಶ್ ಎಸೆಗಾರಿಕೆ ಭಾಗದಲ್ಲಿ ಉತ್ತಮ ರೀತಿಯ ಎಸೆತ. ಓಟಗಳು ಬರ್ತಾ ಇಲ್ಲ. ವಿತೇಶ್ ಉತ್ತಮ ರೀತಿಯ ಎಸೆತಗಾರ ಕೂಡ. 11ಕ್ಕೆ 28, 11-28. ಮತ್ತೆ ಒಂದು ಓಟದ ಹೆಚ್ಚುವರಿ ಸೇರ್ಪಡೆ ಶಿವ ಖಾತೆಗೆ. ಬಿಗ್ ಹಿಟ್ಗಳು ಬರಲೇಬೇಕಾಗಿದೆ ಭಾಗ್ಯ ಗ್ಲಾಡಿಯೇಟರ್ಸ್ ಗಳಿಗೆ. ಮುಂದಿನ ಪಂದ್ಯ ಸೀರಾಕಸ್ ವರ್ಸಸ್ ಡ್ರೀಮ್ 11 ಕುಂದಾಪುರ. ಡ್ರೀಮ್ 11 won the toss, selected to field first. ಕ್ಷಣ ಕಾಲ ಗಾಳಿಯಲ್ಲಿ ತೇಲ್ತಾ ಇದೆ. ಪುಂಡಲಿಕನ ಹುದ್ದರಿ ನೆಲಕೊಳ್ತಾ ಇದೆ. ಮೊದಲ ಜಯದ ನಿರೀಕ್ಷೆಯಲ್ಲಿ ಕುಳೂರು ವಿದ್ಯಾರ್ಥಿ ಸಂಘ.
ಬಲಿಷ್ಠ ತಂಡ ಆರಂಭಿಕ ಹಂತದಲ್ಲಿ ರಜತಗಿರಿ ಪ್ಯಾಂಥರ್ಸ್ ವಿರುದ್ಧ ಸೋಲನ್ನು ಕಂಡಿತ್ತು ಕೂಡ. ಮುಂದಿನ ಪಂದ್ಯ ಸಿರಾಕಸ್ ವರ್ಸಸ್ ಡ್ರೀಮ್ 11 ಕುಂದಾಪುರ. ಸಿರಾಕಸ್ ಮಾಲಕರಿಗಾಗಲೇ ನಮ್ಮ ವೇದಿಕೆ ಮುಂಭಾಗದಲ್ಲಿ ಪಾಸ್ ಆಗ್ತಾ ಇದ್ದಾರೆ. ಮತ್ತೆ ವಿತೇಶ್ ಮೊಗವೀರ ಸಂಘ ಬೆಂಗಳೂರಿನ ಆಶ್ರಯದಲ್ಲಿ ಸುವರ್ಣ ಪಥದ ಕಾರ್ಯಕ್ರಮ ಅಡಿಯಲ್ಲಿ ಸ್ವರ್ಣ ಕಪ್ ಇಲ್ಲಿ ಸಾಗ್ತಾ ಇದೆ. ಸ್ಕ್ವೇರ್ ಆಗಿ ಬಾಗಿ ತಳ್ಳಿದ್ರು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ರಾಘವೇಂದ್ರ ಹದಿನೇಳು 26 ಓಟದ ಅವಶ್ಯಕತೆ. ಬಹಳ ಸುತ್ತಮುತ್ತ ಹೊಡೆತ ಲಾಂಗ್ ಆಫ್ ವಿಭಾಗದಲ್ಲಿ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಸಂತೋಷ ರಕ್ಷಣೆ ಮಾಡ್ತಾ ಇದ್ದಾರೆ. 18-80 ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಮುಕ್ತಾಯನ ಕಾಣುತ್ತ ಓವರ್ಗಳ ಸಂಖ್ಯೆ 4. ಕಂಪ್ಲೀಟ್ ಓವರ್ ನಂಬರ್ 4. ಸ್ಕೋರ್ 19. ಇನ್ನು ಕೂಡ 24 ಓಟದ ಅವಶ್ಯಕತೆ ಉಳಿದ 6 ಚೆಂಡುಗಳ ಮುಂದೆ. ಈಗಾಗಲೇ ಪಂದ್ಯದಲ್ಲಿ ಬಿಗಿ ಹಿಡಿತವನ್ನು ಸ್ಥಾಪಿಸ್ತಾ ಇದೆ ಕೂಳೂರು ವಿದ್ಯಾರ್ಥಿ ಸಂಘ. ಎಂಪಿಎಲ್ ಸಾಗ್ತಾ ಇದೆ. ಮೊಗವೀರ ಪ್ರೀಮಿಯರ್ ಲೀಗ್ 2024. ಬಹಳ ಸುತ್ತಮುತ್ತ ಎಸೆತ ಹುದರ ಆಘಾತವನ್ನು ಕಾಡ್ತಾ ಇದೆ. ಸಂತೋಷ್ ಯಶಸ್ಸನ್ನು ದಾಖಲಿಸ್ತಾ ಇದ್ದಾನೆ. 5-24 5-24. ಭಾಗ್ಯ ಎರಡನೆಯ ಸೋಲಿನ ತಮ್ಮುಖವನ್ನು ಮಾಡ್ತಾ ಇದೆ. ಭಾಗ್ಯ ಗ್ಲಾಡಿಯೇಟರ್ಸ್ ಬಹಳಷ್ಟು ನಂಬುಗೆಯ ತಂಡ. ಪ್ರಮುಖ ಆಟಗಾರರು ಈ ಪಂದ್ಯದಲ್ಲಿ ಕೈ ಕೊಡ್ತಾ ಇದ್ದಾರೆ. ಬೆಳಗಿನ ದಿನ ಕೂಡ ಗೆಲ್ಲಲೇಬೇಕಾದಂತಹ ಪಂದ್ಯದಲ್ಲಿ ಐಡಿಯಲ್ ವಿರುದ್ಧ ಸೋಲನ್ನು ಕೂಡ ಕಂಡಿತ್ತು ಕೂಡ ಭಾಗ್ಯ ಗ್ಲಾಡಿಯೇಟರ್ಸ್. ಶರತ್ ಅಕ್ಕಡ ಒಳಭಾಗದಲ್ಲಿ ಬಹಳ ಸುತ್ತಮುತ್ತ ಎಸೆತ ಮತ್ತೊಂದು ಆಘಾತ. LBW ಸಂತೋಷ್ ಎರಡನೆಯ ಹುದ್ದೆಯನ್ನು ಈ ಒಂದು ಓವರ್ನಲ್ಲಿ ಪಡ್ಕೊಳ್ತಾ ಇದ್ದಾರೆ. ಕೂಳೂರು ವಿದ್ಯಾರ್ಥಿ ಸಂಘ ಡಗ್ಔಟ್ಸ್ ನಲ್ಲಿ ಬಹಳಷ್ಟು ಖುಷಿಯ ಒಂದು ಹಂತವನ್ನು ಕಂಡುಕೊಳ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಕೂಡ ಬಲಿಷ್ಠ ಕೂಳೂರು ವಿದ್ಯಾರ್ಥಿ ಸಂಘ ರಜತಗಿರಿಯ ವಿರುದ್ಧ ಸೋಲನ್ನ ಕಂಡಿತ್ತು ಕೂಡ ಈ ಹಂತದಲ್ಲಿ ಮತ್ತೆ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ ಕೂಳೂರು ವಿದ್ಯಾರ್ಥಿ ಸಂಘ. LB ಕಾಂಚನ್ ಹಾಗೂ ದಯಾ ಸಾಲಿಯನ್ ಮುಂದಾಳತ್ವದ ಕೂಳೂರು ವಿದ್ಯಾರ್ಥಿ ಸಂಘ ಈಗ ಕಮ್ ಬ್ಯಾಕ್ ಆಗ್ತಾ ಇದೆ. ಸುಕೇಶ್ ಕಾಂಚನ್ ಮಾಲಕತ್ವದ ಭಾಗ್ಯ ಗ್ಲಾಡಿಯೇಟರ್ಸ್ ಗಳ ವಿರುದ್ಧ.
ಇತರ್ಮದೆ ರನ್ ಔಟ್. ಮತ್ತೊಂದು ಹುದ್ದರಿಯ ಪತನ. ಭಾಗ್ಯ ಗ್ಲಾಡಿಯೇಟರ್ ಹುದ್ದರಿಯನ್ನ ಕಳ್ಕೊಳ್ತಾ ಇದೆ. ನಿತೀಶ್ ಅಂಕಣ ಒಳಭಾಗದಲ್ಲಿ ಮತ್ತೆ ಸಂತು. ಒಂದೋಟದ ಹೆಚ್ಚುವರಿಯ ಸೇರ್ಪಡೆ. ಈ ರೀತಿಯ ಓಟಗಳು ಕೇವಲ ಸೋಲಿನ ಅಂತರವನ್ನು ಮಾತ್ರ ಕಡಿಮೆ ಮಾಡುತ್ತದೆ. ಗೆಲುವು ದೂರವಾಗ್ತಾ ಇದೆ. ನಾಲ್ಕೋಟದ ಸೇರ್ಪಡೆ. ಬೌಂಡ್ರಿ. ಕೊನೆ 10 ನಿಮಿಷಗಳ ಅವಕಾಶ ಇದೆ. ಊಟವನ್ನು ಮಾಡದಿದ್ದವರು ಆದಷ್ಟು ಶೀಘ್ರ ಊಟಕ್ಕೆ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. 3 ಗಂಟೆ 30 ನಿಮಿಷಕ್ಕೆ ಊಟ ಕ್ಲೋಸ್ ಆಗ್ತದೆ. ಮತ್ತೆ ಸಂತು. ಬಹಳ ಸುತ್ತಮುತ್ತ ಹೊಡೆತ. ಕ್ಯಾಚ್ ಆಗೋ ಸಾಧ್ಯತೆ. ಮತ್ತೊಂದು ಹೊಡೆದ ಪತನವನ್ನ ಕಂಡುಕೊಳ್ತಾ ಇದೆ ಭಾಗ್ಯ ಗ್ಲಾಡಿಯೇಟರ್ಸ್. ತನ್ಮೂಲಕ ಕುಳೂರು ಮೊದಲ ಜಯವನ್ನು ದಾಖಲಿಸಿದ ಅಭಿನಂದನೆ ಅರ್ಪಿಸ್ತಾ ಇದೆ ಕುಳೂರು ವಿದ್ಯಾರ್ಥಿ ಸಂಘ. ಅದೇ ರೀತಿ ಪ್ರತಿ ಹೋರಾಟ ನೀಡಿದಂತ ಭಾಗ್ಯ ಗ್ಲಾಡಿಯೇಟರ್ಸ್ ಗಳು ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದಾವೆ.